ನಟೋರಿಯಸ್ ಕ್ರಿಮಿನಲ್ಗಳಿಗೆ ಫೇಮಸ್ ಬಳ್ಳಾರಿ ಜೈಲು. ಬಳ್ಳಾರಿ ಜೈಲು ನಟೋರಿಯಸ್ ಕ್ರಿಮಿನಲ್ಗಳಿಗೆ ಸಿಕ್ಕಾಪಟ್ಟೆ ಫೇಮಸ್. ಸದ್ಯ ಬಳ್ಳಾರಿ ಜೈಲಿನಲ್ಲಿ ಬರೋಬ್ಬರಿ 385 ಮಂದಿ ಖೈದಿಗಳಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಟ್ಟು 9 ಬ್ಯಾರಕ್ಗಳಿವೆ. ನಟೋರಿಯಸ್ ಬಚ್ಚಾ ಖಾನ್ ಇದೇ ಜೈಲಿನಲ್ಲಿದ್ದ. ಸದ್ಯ ಪೆರೋಲ್ ಮೇಲೆ ಆತ ಹೊರಗಿದ್ದಾನೆ. ಬಳ್ಳಾರಿ ಸೆಂಟ್ರಲ್ ಜೈಲ್ ದರ್ಶನ್ಗೆ ಹೊಸದೇನಲ್ಲ. ಯಾಕಂದ್ರೆ ಇದೇ ಜೈಲಿನಲ್ಲಿ ಚೌಕಾ ಸಿನಿಮಾದ ಶೂಟಿಂಗ್ ಕೂಡ ನಡೆದಿತ್ತು. ನಿಮಗೆ ನೆನಪಿರಬಹುದು. ದರ್ಶನ್ ಚೌಕಾ ಸಿನಿಮಾದಲ್ಲಿ ಅತಿಥಿ ಪಾತ್ರವನ್ನ ಮಾಡಿದ್ದಾರೆ. ಜೈಲಿನಲ್ಲಿ ಒಂದು ಫೈಟ್ ಸೀನ್ ಆಗುತ್ತೆ. ಆ ಒಂದು ದೃಶ್ಯ ಕೂಡ ಇದೇ ಜೈಲಿನಲ್ಲಿ ಚಿತ್ರೀಕರಣ ಆಗಿರುವುದು. ಹಾಗಾಗಿ ಬಳ್ಳಾರಿ ಜೈಲ್ ದರ್ಶನ್ಗೆ ಹೊಸದೇನಲ್ಲ. ಬಳ್ಳಾರಿ ಸೆಂಟ್ರಲ್ ಜೈಲ್ನ ಖೈದಿಯಾಗಿಯೇ ದರ್ಶನ್ ನಟಿಸಿದ್ರು ಕೂಡ. ಇದೀಗ ಇದೇ ಬಳ್ಳಾರಿ ಜೈಲ್ಗೆ ದರ್ಶನ್ ಶಿಫ್ಟ್ ಆಗೋದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ನಮ್ಮ ಪ್ರತಿನಿಧಿ ವಿನಾಯಕ್ ಕೊಟ್ಟಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ. ಹರಪನಗರದಲ್ಲಿ ದರ್ಶನ್ಗೆ ರಾಜ್ಯಾದ್ಯಂತ ಹಿನ್ನೆಲೆಯಲ್ಲಿ ಈಗ ಆ ಜೈಲಿನಿಂದ ಬೇರೆ ಕಡೆ ರವಾನಿಸಬೇಕು, ಬೇರೆ ಕಡೆ ಜೈಲಿನಲ್ಲಿ ಇಡಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸೂಚನೆ ನೀಡಿರುವಂಥದ್ದು. ಹೀಗಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಕೂಡ ಸಕಲ ಸಿದ್ಧತೆಯನ್ನ ಈಗಾಗಲೇ ಇಲ್ಲಿರ್ತಕ್ಕಂಥ ಜೈಲ್ ಸಿಬ್ಬಂದಿಗಳು ಮಾಡಿಕೊಂಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಈ ಜೈಲಿನಲ್ಲಿ ಈ ಹಿಂದೆಯೂ ಕೂಡ ಸಾಕಷ್ಟು ಖೈದಿಗಳು ಈ ಜೈಲಿನಲ್ಲೇ ವಾಸವನ್ನವಾಗಿದ್ರು ಮತ್ತು ಜೊತೆಗೆ ಈ ಹಿಂದೆಯೂ ಕೂಡ ಚೌಕಾ ಸಿನಿಮಾ ಆಗಿರ್ಬೋದು ಮತ್ತು ದಂಡುಪಾಳ್ಯ ಗ್ಯಾಂಗ್ 2 ಸಿನಿಮಾ ಆಗಿರ್ಬೋದು ಈ ಏನು ಕಾರ್ಯಗೃಹದಲ್ಲಿ ಅಂದ್ರೆ ಈ ಜೈಲಿನಲ್ಲೇ ಚಿತ್ರೀಕರಣ ಆಗಿರುವಂಥದ್ದು. ಹೀಗಾಗಿ ಜೊತೆಗೆ ಇಲ್ಲಿ ಕೂಡ ಎಲ್ಲವೂ ವ್ಯವಸ್ಥೆ ಕೂಡ ಇರುವಂಥದ್ದು. ಸುಮಾರು ಈಗಾಗಲೇ 385 ಖೈದಿಗಳು ಈ ಜೈಲಿನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಜೈಲ್ ಸಿಬ್ಬಂದಿ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ನೀಡಿರುವಂಥದ್ದು. ಜೊತೆಗೆ ಇಲ್ಲಿ 9 ಬ್ಯಾರಕ್ಗಳ ವ್ಯವಸ್ಥೆ ಇದೆ ಮತ್ತು VIP ಸೆಲ್ಗಳ ವ್ಯವಸ್ಥೆ ಕೂಡ ಇರುವಂಥದ್ದು. ಅಂದ್ರೆ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಇರ್ತಕ್ಕಂಥ ರೂಮ್ಗಳ ವ್ಯವಸ್ಥೆ ಕೂಡ ಇರುವಂಥದ್ದು ಮತ್ತು ಎಲ್ಲವೂ ಕೂಡ VIP ಏನು ಇರುವಂಥ ವ್ಯವಸ್ಥೆ ಕೂಡ ಈ ಜೈಲಿನಲ್ಲಿ ಇರುವಂಥದ್ದು. ಹೀಗಾಗಿ ಏನು ಅಲ್ಲಿ ಇರ್ತಕ್ಕಂಥ 4 ಜನರಲ್ಲಿ ಖೈದಿಗಳಲ್ಲಿ ಒಬ್ಬರನ್ನ ಈ ಬಳ್ಳಾರಿ ಜೈಲಿಗೆ ರವಾನೆ ಮಾಡ್ತಾರೆ ಅನ್ನೋದನ್ನು ಕೂಡ ಈಗಾಗಲೇ ಸ್ಪಷ್ಟವಾಗಿ ಈಗಾಗಲೇ ಸೂಚನೆ ಬಂದಿರುವಂಥದ್ದು. ಹೀಗಾಗಿ ಯಾವ ಖೈದಿ ಆದರೂ ಈ ಜೈಲಿಗೆ ಬರುವಂತ ಸಾಧ್ಯತೆ ಇದ್ದು ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಒಟ್ಟಿನಲ್ಲಿ ಬಳ್ಳಾರಿ ಜೈಲ್ ಇರ್ತಕ್ಕಂತಹ ಈ ಹಿಂದೆ ಅಂದ್ರೆ ನಟೋರಿಯಸ್ ಖೈದಿ ಅಂತಂದ್ರೆ ಬಚ್ಚಾ ಖಾನ್ ಈಗಾಗಲೇ ಪೆರೋಲ್ ಮೇಲೆ ಹೊರಗೆ ಹೋಗಿರುವಂಥದ್ದು. ಹೀಗಾಗಿ ಆಲ್ಮೋಸ್ಟ್ ಸಾಕಷ್ಟು ಖೈದಿಗಳು ಕೂಡ ಬಳ್ಳಾರಿಯ ಜೈಲಿನಲ್ಲಿ ಇದ್ದು ಹೋಗಿರುವಂಥದ್ದು. ಈಗ ಮತ್ತೊಮ್ಮೆ ಡಿ ಬಾಸ್ ಅಂತ ಏನು ದರ್ಶನ್ ಅಂತ ಕರೀತಾರೆ, ಅವರು ಕೂಡ ನಟ ದರ್ಶನ್ ಕೂಡ ಇಲ್ಲಿ ಬರುವ ಸಾಧ್ಯತೆ ಇದ್ದು ಇಲ್ಲಿರ್ತಕ್ಕಂಥ ಜೈಲ್ ಸಿಬ್ಬಂದಿಗಳಾಗಿರ್ಬೋದು ಎಲ್ಲರೂ ರೀತಿಯಾಗಿರ್ತಕ್ಕಂಥ ಸಕಲ ಸಿದ್ಧತೆ ಮತ್ತು ಸೆಕ್ಯೂರಿಟಿ ದೃಷ್ಟಿಯಿಂದ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನ ಈಗಾಗಲೇ ತೆಗೆದುಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂತೋಷ್ ವಿನಾಯಕ ಬಡಿಗೆ, TV9 ಬಳ್ಳಾರಿ.